ಬ್ರಿಟಿಷ್ನವರಿದ್ದಾಗ ಬಾವುಟ ಹಾರಿಸೋಕೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದ ಜನ ಸ್ವಾತಂತ್ರ್ಯ ಬಂದ್ಮೇಲೆ ಪ್ರಾಣಕ್ಕೆ ಹೆದರಿ ಬಾವುಟ ಹಾರ್ಸಕ್ ಯಾರು ಬರ್ತಿಲ್ವಲ್ಲ. ಎಂತ ಮಕ್ಕಳನ್ನ ಹೆತ್ತಿದ್ಯಾ ತಾಯಿ. ಹ್ಯಾಟ್ಸ್ ಆಫ್ ಯು ಭಾರತ್ ಮಾತಾ, ಹ್ಯಾಟ್ಸ್ ಆಫ್ ಯು. ಬಾವುಟ ಹಾರಿಸಬೇಕು. ಬನ್ನಿ ಸರ್. ಹಾ ಸಾಬ್, ಬನ್ನಿ ಸಾಬ್. ನಾನಾ? ನೋ. ಈ ದೇಶದ ಭವಿಷ್ಯ ಇರೋದು ಈ ಮಕ್ಕಳ ಕೈಯಲ್ಲಿ. ಅವ್ರ ಕೈಯಲ್ಲಿ ಮಾಡಿಸಿ. ಡೋಂಟ್ ಡಿಸ್ಟರ್ಬ್. ನಾನ್ ತಿಲೋತ್ತಮನ್ ಜೊತೆ ಇದ್ದೀನಿ. ಎಮ್ಮೆಗೆ ಇಯೋ ಸಂಕಟ ಆದ್ರೆ ಕೋಣಕ್ಕೆ ಇನ್ನೇನೋ ಕಾಯ್ತಂತೆ. ಬನ್ರಿ ಈಚೆಗೆ. ದಾಸ, ವಾರದಲ್ಲಿ ಸಿಗೋದು ನನಗೆ ಬರೇ ದಿವಸ, ಅದ್ರಲ್ಲೂ ಇವತ್ತು ಕೊನೆ ದಿವಸ. ಡಿಸ್ಟರ್ಬ್ ಮಾಡ್ದೆ ನಿನ್ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ಇನ್ನೂ 3 ದಿವಸ ಟೈಮ್ ಕೊಟ್ರು ಬೇಡ ಅಂತೀರಾ, ಗೊತ್ತಾಯ್ತಾ? ಅಯ್ಯೋ, ನೀನ್ ನಾಳೆ ಏನಾಯ್ತಾ ಅಂತದ್ದು? ನಿಮ್ಮ ಇಬ್ರಾಹಿಂ ಭಯ ಒಬ್ಬ ಟೆರರಿಸ್ಟ್ ನ ಕಳ್ಸಿದ್ನಲ್ಲ, ಅವನು ಪೊಲೀಸ್ ಸ್ಟೇಷನ್ ಅಲ್ಲಿ ಟಿಫನ್ ಮುಕ್ತಾ ಇದ್ದಾನೆ. ಯಾಕೋ, ಏನಾಯ್ತು? ಯಜಮಾನ್ರ ಹತ್ರ ವಿಶ್ವಾಸನ್ನ ಪೊಲೀಸ್ನವ್ರು ಹಿಡ್ಕೊಂಡ್ಬಿಟ್ರು ಅಂತಂದೆ, ಅದಕ್ಕೆ ಅವರು ಕಚ್ಬಿಟ್ರು. ನಿನಗೆ ಎಷ್ಟು ಸಲ ಹೇಳಿದೀನಿ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವನಿಗೆ ಹೇಳಬೇಡ, ತುಂಬಾ ಟೆನ್ಷನ್ ಆಗ್ತಾನೆ ಅಂತ. ಟೆನ್ಷನ್ ಮನೆ ಹಾಳಾಗೋಯ್ತು. ಅವನೇನಾರು ಬಾಯ್ ಬಿಟ್ಬಿಟ್ರೆ ನಾವೆಲ್ಲ ಸೇರಿ ಕಮ್ಮಿ ಇಡಿಸ್ಬೇಕಾಯ್ತದೆ. ಮೊದ್ಲು ಫೋನ್ ಮಾಡು. ವಿಷಯನ ನಿಮ್ಮ ಹತ್ರ ಹೇಳಿದ್ರೆ ಕಚ್ಚುತ್ತೀರಾ, ಇವ್ರ ಹತ್ರ ಹೇಳಕ್ ಬಂದ್ರೆ ಹೊಡಿತಾರೆ. ನೀನು ಹೊಡೆದ್ಬಿಡು, ಇನ್ಯಾಕ್ ಬ್ಯಾಲೆನ್ಸ್. ಇಬ್ರಾಹಿಂ ಬಾಯ್, ನಿಮ್ಮವನ್ನ ಪೊಲೀಸ್ನವರು ಹಿಡಿದು ಹಾಕಿದ್ದಾರೆ. ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಯ್ತು. ಇನ್ನು ಸಿಎಂ ಅನ್ನ ಕೆಳಗಿಳಿಸೋದು ತುಂಬಾ ಕಷ್ಟ. ಅವನೇನಾದ್ರೂ ನಮ್ಮ ಹೆಸರು ಹೇಳಿದ್ರೆ ಪ್ರಿಸನ್ ಮಿನಿಸ್ಟರ್ ಆಗಿರೋ ನಾನೇ ಪ್ರಿಸನ್ ಒಳಗೆ ಇರಬೇಕಾಗತ್ತೆ. ಇಲ್ಲಿ ಪೊಲೀಸ್ನವರು ಹುಲಿ ಬದಲಿಗೆ ಅಶೋಕ್ ಕುಮಾರ್ ಬಿಟ್ಟಿದ್ದಾರೆ, ಗೊತ್ತಾ? ನಾನ್ ತಲೆ ಓಡಿಸಿ ಕೆಲಸ ಮಾಡೋದು. ಅವನು ತಲೆ ಓಡಿಸೋಷ್ಟ್ರಲ್ಲಿ ನಿಮ್ಮಿಬ್ಬರು ತಲೆ ಉರುಳೋಗ್ಬಿಟ್ಟಿರುತ್ತೆ ಅಷ್ಟೇ. ಸ್ವಲ್ಪ ಅದುಮ್ಕೊಂಡು ನಿಂತ್ಕೊಳಕ್ಕೆ ಏನ್ ತಗಂತೀರಾ?